ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಅವರ ನಿವಾಸದ ಮೇಲೆ ಹಾಗೆ ಅವರ ತಂದೆ ಕಚೇರಿ ಮೇಲೆ ಇವತ್ತು ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿರತಕ್ಕಂಥದ್ದು. ಜೊತೆಗೆ ಬೆಳಗ್ಗೆ 6:30ರಿಂದ ಇವತ್ತು ಅಧಿಕಾರಿಗಳು ಪರಿಶೀಲನೆ ನಡೆಸ್ತಿರುವಂಥದ್ದು. ಹೀಗಾಗಿ ಕೆಲವೊಂದಿಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ಕಾಂಗ್ರೆಸ್ ಮುಖಂಡರು ಕೂಡ ಈ ಒಂದು ದಾಳಿಯನ್ನ ಖಂಡಿಸಿ ಈಗ ಆಕ್ರೋಶವನ್ನ ಹೊರಹಾಕ್ತಿರುವಂಥದ್ದು. ಇದು ರಾಜಕೀಯ ಷಡ್ಯಂತ್ರದಿಂದ ಈ ಒಂದು ರೇಡ್ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಆಕ್ರೋಶದ ಮಾತುಗಳನ್ನ ಹೇಳ್ತಿರುವಂಥದ್ದು. ನಮ್ಮ ಜೊತೆಗೆ ಬಳ್ಳಾರಿಯ ಕಾಂಗ್ರೆಸ್ ಮುಖಂಡರು ಕೂಡ ಇರುವಂಥದ್ದು, ಅವ್ರನ್ನೂ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಪ್ರಮುಖವಾಗಿ ಇವತ್ತು ದಾಳಿ ಕೂಡ ಬೆಳಗಿನಿಂದ ನಡೆದಿರುವಂಥದ್ದು. ಒಂದ್ ಕಡೆ ದಾಖಲಾತಿ ಪರಿಶೀಲನೆಯನ್ನ ಈಗ ಅಧಿಕಾರಿಗಳು 4-5 ಕಡೆ ಮಾಡ್ತಾ ಇದ್ದಾರೆ. ಈ ಕುರಿತು ನಿಮ್ಮ ಅಭಿಪ್ರಾಯ ಏನು ಸರ್? ಸರ್, ದಾಖಲಾತಿ ಪರಿಶೀಲನಾ ಅಂತ ನೀವು ಹೇಳ್ತಾ ಇದ್ದೀರಾ, ಇದು ಉಳಿದ ಟೈಮಲ್ಲಿ ಮಾಡ್ಬೋದಲ್ಲ? ಕೆಲವೇ ದಿನಗಳಲ್ಲಿ ಎಲೆಕ್ಷನ್ ಇದೆ, MP ಎಲೆಕ್ಷನ್ ಚುನಾವಣೆ ಇದೆ. ಚುನಾವಣಾ ಟೈಮಲ್ಲಿ ಯಾಕೆ ಬಂದ್ ಮಾಡಬೇಕು ಇವರಿಗೆ? ಅಂದ್ರೆ ಬೇರೆ ಟೈಮಲ್ಲಿ ಸಿಗಂಗಿಲ್ಲ ಇವರಿಗೆ? ಎಲೆಕ್ಷನ್ ಟೈಮಲ್ಲಿ ಮಾತ್ರ ಕಾಂಗ್ರೆಸ್ ಲೀಡರ್ಗಳು ಮಾತ್ರ ಕಾಣ್ತಾರ ಇವರಿಗೆ? ಅದು ಬಿಟ್ಟು ಬೇರೆ ಕೆಲಸನೇ ಇಲ್ವಾ? ಸೆಂಟ್ರಲ್ ಗವರ್ಮೆಂಟ್ ಇದೆಯಲ್ಲ, ಇದೇನು ED ಮತ್ತೆ CBI ಏನಿದೆಯಲ್ಲ, ದೇ ಹ್ಯಾವ್ ಟು ಟೇಕ್ ಆಕ್ಷನ್ ಓನ್ಲಿ ಅಗೇನ್ಸ್ಟ್ ದೇರ್ ಪಬ್ಲಿಕ್ ಡಿಮ್ಯಾಂಡ್ ಇಂದ ಮಾಡಬೇಕಾಗುತ್ತೆ ಕೆಲಸ ಅವರು. ಅದು ಬಿಟ್ಟು ರಾಜಕೀಯ ನಾಯಕರು ಹೇಳಿದೆ ಅಂತ ಹೇಳ್ಬಿಟ್ಟು ಮಾಡೋದು ಬಹಳ ಒಳ್ಳೆ ತಪ್ಪದು. ಟೋಟಲ್ ಆಲ್ ಓವರ್ ಇಂಡಿಯಾದಲ್ಲಿ ಈ ತರ ರೈಡ್ಗಳು ಆಲ್ರೆಡಿ 1 ತಿಂಗಳಿಂದ ಸ್ಟಾರ್ಟ್ ಆಗಿದೆ. ನಿಮಗೂ ಗೊತ್ತಾಗಿದೆ. ಯಾಕೆ ಮಾಡ್ತಾ ಇದ್ದಾರೆ? ಬರೀ ಕಾಂಗ್ರೆಸ್ ಲೀಡರ್ ಮಾತ್ರ ಕಾಣ್ತಾರೆ ಇವರಿಗೆ? ಯಾಕೆ ನೆಕ್ಸ್ಟ್ ಟೈಮ್ ಬರಂಗಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೆದರಿಕೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಅದಕ್ಕೋಸ್ಕರ ಇದು ಮಾಡ್ತಾ ಇದ್ದಾರೆ ಇವ್ರನ್ನ. ಅಲ್ಲ ಸರ್, ಈಗ ಇಷ್ಟೆಲ್ಲ ಬೆಳವಣಿಗೆ ನಂತರ ಈ ಭರತ್ ರೆಡ್ಡಿ ಅವ್ರನ್ನ ಯಾಕೆ ಟಾರ್ಗೆಟ್ ಮಾಡಲಾಯಿತು? ಈಗ ಸಾಕಷ್ಟು ಬಳ್ಳಾರಿ ಆಯ್ತು, ವಿಜಯನಗರದಲ್ಲಿ ಕಾಂಗ್ರೆಸ್ ನಾಯಕರು ಇರುವಂತದ್ದು, ಭರತ್ ರೆಡ್ಡಿ ಅವ್ರನ್ನೇ ಟಾರ್ಗೆಟ್ ಮಾಡಿದ್ರಂತೆ. ಸರ್, ಈಗ ಪ್ರೆಸೆಂಟ್ ಯೂತ್ ಲೀಡರ್ ಇದ್ದಾರೆ ಇವರು. ಈಗ ಬಿಜೆಪಿ ಅವ್ರು ಟಾರ್ಗೆಟ್ ಮಾಡೋದೇನು? ಯೂತ್ ಮಾತ್ರ ಟಾರ್ಗೆಟ್ ಮಾಡ್ತಾರೆ. ಅವರು ಯೂತ್ ನ ತಲೆ ಕೆಡಿಸಿ ಮತ ಹಾಕ್ಸ್ಕೊಂತ ಇದ್ದಾರೆ. ಸೊ ಅದೇ ಕೆಲಸ ಈಗ ಭರತ್ ರೆಡ್ಡಿ ಎಕ್ಸಾಂಪಲ್, ಮೊನ್ನೆ ಎಲೆಕ್ಷನ್ ಅಲ್ಲಿ ML ಎಲೆಕ್ಷನ್ ನೋಡಿದೀರಾ ನೀವು? ಎಷ್ಟು ಮೆಜಾರಿಟಿ ಗೆದ್ದಿದ್ದಾರೆ? ಇಷ್ಟವರೆಗೆ ಎಷ್ಟು MLA ಗೆದ್ದಿರಬಹುದು, ಅಷ್ಟು ಮೆಜಾರಿಟಿ ಗೆದ್ದಿರ್ಲಿಲ್ಲ. ಯಾಕೆ ಗೆದ್ದಿದ್ದಾರೆ? ಅವರೊಂದು ಯೂತ್ ಐಕಾನ್ ಆಗಿ ಬೆಳೆದಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಈಗ. ಸರ್, ಈಗ ಈ ದಾಳಿ ಕುರಿತು ಸಾಕಷ್ಟು ಒಂದು ಪರ ವಿರೋಧದ ಚರ್ಚೆ ನಡೀತಾ ಇದೆ. ಒಂದ್ ಕಡೆ ಬಳ್ಳಾರಿಗೆ ಪ್ರಬಲ ನಾಯಕ ಭರತ್ ರೆಡ್ಡಿ ಅನ್ನೋ ಒಂದ್ ಕಡೆ ಆದ್ರೆ, ಒಂದ್ ಕಡೆ ಅವರು ಗ್ರಾನೈಟ್ ಬಿಸ್ನೆಸ್ ಇದ್ವು, ಹೀಗಾಗಿ ಅಧಿಕಾರಿಗಳು ದಾಖಲೆ ಪರಿಶೀಲನೆಗೆ ಬಂದಿದ್ದಾರೆ ಅನ್ನೋ ಒಂದು ಚರ್ಚೆ ನಡೀತಾ ಇದೆ. ಈ ಕುರಿತು ನಿಮ್ಮ ಅಭಿಪ್ರಾಯ? ಸರ್, ದಾಖಲಾತಿ ಪರಿಶೀಲನೆ ಮಾಡ್ಬೋದಾಯ್ತು ಬಿಡ್ರಿ, ಮಾಡ್ಲಿ, ಪರವಾಗಿಲ್ಲ. ಎಲೆಕ್ಷನ್ ಮುಂದೆ ಅಲ್ಲ ಅದು. ಎಲೆಕ್ಷನ್ ಆದ್ಮೇಲೆ ಕೂಡ ಮಾಡ್ಬೋದಲ್ಲ. ಎಲೆಕ್ಷನ್ ಬಂದ ತಕ್ಷಣ ಇವ್ರು ಕಣ್ಣಿಗೆ ಕಾಣೋದೇನಪ್ಪಾ ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ, ಕಾಂಗ್ರೆಸ್ MLA ಅವ್ರ ಮನೆಗಳಿಗೆ ದಾಳಿ ಮಾಡೋದು ಇಡೀ ಅವ್ರಿಗೆ, ಇವರು BJP ಅವ್ರು ಮಾಡೋ ಕೃತ್ಯ. BJP ಅವ್ರಿಗೆ ಇದೇ ಕೆಲಸ. ಇಲ್ಲ ಕೇಸ್ಗಳು ಹಾಕೋದು ಅವ್ರ ಮೇಲೆ, ಅವ್ರ ಬೆಂಬಲಿಗರ ಮೇಲೆ ಕೇಸ್ ಹಾಕೋದು. ಏನಾದ್ರೂ ಕೂಡ ಭರತ್ ರೆಡ್ಡಿ ಅವ್ರಿಗೆ ಏನು ಮಾಡಲಾರವರು. ಭರತ್ ರೆಡ್ಡಿ ಅವರು ಈ ಜಿಲ್ಲೆ, ಬಳ್ಳಾರಿ ಜಿಲ್ಲೆ ಆಗಿರ್ಬೋದು, ಕೊಪ್ಪಳ ಜಿಲ್ಲೆ ಆಗಿರ್ಬೋದು, ದುರ್ಗ ಜಿಲ್ಲೆಯಲ್ಲಿ ಆಗಿರೋದು ಅವರು ಪ್ರಬಲ ವ್ಯಕ್ತಿ ಅಂತೇಳಿ ಈಗ ಈ ಥರ ಅವ್ರು ಷಡ್ಯಂತ್ರ ಮಾಡಿಕೊಂಡು ಈ ಥರ ಕುಗ್ಗಬೇಕಂತೇಳಿ ಅವ್ರು ಮಾಡ್ತಾ ಇದಾರಲ್ಲ, ಏನು ಆಗಲ್ಲ. ಅವರಿಂದ ಜನ ಇದ್ದಾರೆ, ಕರ್ನಾಟಕಕ್ಕೆಲ್ಲ ಗೊತ್ತು ಭರತ್ ರೆಡ್ಡಿ ಅಂದ್ರೆ ಏನು, ಭರತ್ ರೆಡ್ಡಿ ಅವರೊಂದು ಬೆಂಬಲ ಏನು ಅನ್ನೋದು ಗೊತ್ತಿದೆ. ಹಂಗಾಗಿ ಮುಂದೆ ಬರೋ ದಿನಗಳಲ್ಲಿ MP ಎಲೆಕ್ಷನ್ ಅಲ್ಲಿ ಅವ್ರ ಬೆಂಬಲ ಏನನ್ನ ತೋರಿಸ್ತಾರೆ. BJP ಅವ್ರು ಬೇಕಂತ ಮಾಡೋದೇ ಈ ಕೆಲಸ. ಅವ್ರು ಬೇರೆ ಏನಿಲ್ಲ ದಾರಿಗಳು. ಈ ತರ ಮಾಡಿ ಆಕರ್ಷಣೆ ಮಾಡ್ಕೊಬೇಕಂತ ನೋಡ್ತಾರೆ, ಆದ್ರೂ ಯಾವ ಕೈಲೂ ಆಗಲ್ಲ. ನೆಕ್ಸ್ಟ್ ಬರೋದು ಕಾಂಗ್ರೆಸ್, ಭರತ್ ರೆಡ್ಡಿ ಅವ್ರು ನಿಂತು ಗೆಲ್ಲಿಸೋದು, 3 ಕ್ಯಾಂಡಿಡೇಟ್ ಗೆಲ್ಸ್ಕೊಂಡೆ ಬರ್ತಾರೆ. ಸರ್, ಈಗ ಒಂದ್ ಕಡೆ ಈ BJP ನಾಯಕರಿಗೂ ಭರತ್ ರೆಡ್ಡಿ ಅವ್ರಿಗೂ ಸಂಬಂಧ ವೈಷಮ್ಯ ಇತ್ತಾ? ಏನ್ ಕಾರಣ ಸರ್ ಈ ಒಂದು ದಾಳಿಗೆ, ನಿಮ್ಮ ಒಂದು ಆರೋಪಕ್ಕೆ? ಸಂಬಂಧ ಅಂದ್ರೆ ಏನಿಲ್ಲ. ಕಾಂಗ್ರೆಸ್ ಮತ್ತೆ BJP ಅಂತ ಹೇಳಿದ್ರೆ ಒಂದು ವೈರಿಯಾದ ಪಕ್ಷಗಳು ಎರಡು. ಈ ದೇಶದಲ್ಲಿ ದೊಡ್ಡ ಒಂದು BJP ಒಂದು ಪಕ್ಷ ಇದೆ, ಒಂದು ಕಾಂಗ್ರೆಸ್ ಪಕ್ಷ ಇದೆ. ಕಾಂಗ್ರೆಸ್ ಇದು ಒಂದು ಇತಿಹಾಸ ಇದೆ, 130 ವರ್ಷ 140 ವರ್ಷ ಈ ದೇಶದಲ್ಲಿ ಕೆಲಸ ಮಾಡ್ಕೊಂಡ್ ಬಂದಿದ್ದಂಥ ಪಕ್ಷ. ಆ ಪಕ್ಷದಲ್ಲಿ ಒಂದು ಗುರುತಿಸ್ಕೊಂಡು ಗೆದ್ದಿದ್ದಾನೆ ಒಂದು ಯುವ ನಾಯಕ. ಒಂದು ಈ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಒಂದು ಕನಿಷ್ಠ 6-7 MP ಗಳು ಬರ್ತಾವ ಈ ಕ್ಷೇತ್ರಕ್ಕೆಲ್ಲ, ಹೈದರಾಬಾದ್ ಕರ್ನಾಟಕಕ್ಕೆ. ಅದಕ್ಕೆಲ್ಲ ಒಂದು 30 ವರ್ಷ 32 ವರ್ಷದ ಒಂದು ಯುವ ಜನ ಮೇಲೆ ಮನಸ್ಸು ಗೆದ್ದು ಬಂದು ಒಂದು ಮಾಡಕತ್ತಾನ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಲಾಭ ಆಗ್ತದೆ ಅಂತ ಹೇಳಿ ಇದು ಮಾಡ್ತಾರೆ. ಇನ್ನೊಂದು ಮಾತು ಏನಂತ ಹೇಳಿದ್ರೆ, ಈ ರಾಜ್ಯದಲ್ಲಿ ಅವರು ತಂದೆ ಆದ ಸನ್ಮಾನ್ಯ ಸೂರ್ಯನಾರಾಯಣ ರೆಡ್ಡಿ ಸಾಹೇಬರು ಉದ್ಯಮಿ ಇವತ್ತ ಅಲ್ಲ ರೀ, ಸುಮಾರು 50 ವರ್ಷದಿಂದ ಉದ್ಯಮಿ ಇದ್ದಾರೆ. ನಿನ್ನೆ ಮೊನ್ನೆ ಉದ್ಯಮಿ ಆಗಿ ಬಂದಿದ್ದವರಲ್ಲ. ಉದ್ಯಮಿ ಇದು ಯಾವುದೇ ಬಿಸ್ನೆಸ್ ಇಡೀ ಅಂತ ಹೇಳಕ್ಕೆ ಇಲ್ಲ, ಸುಮಾರು ಒಂದು 50 ವರ್ಷದಿಂದ ಇದೆ. ಯಾಕೆ ನಾರಾ ಭರತ್ ರೆಡ್ಡಿ ಅವರು MLA ಆಗಿದ ತಕ್ಷಣನೇ ಇಡೀ ಬರ್ತತೆ, ಆ ಸಮಸ್ಯೆ ಬರ್ತತೆ ಅಂತ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಲೋಕಸಭೆ ಎಲೆಕ್ಷನ್ ಇದೆ, ಅದಕ್ಕೆ ಮಾಡಿದ್ರು 100% ನೋ ಡೌಟ್ ಈ ಮಾತಿಗೆ. ಇದಕ್ಕೆಲ್ಲ ಜನ ಉತ್ತರ ಕೊಡ್ತಾರೆ.
ನಾವೇನ್ ಮಾಡಕ್ ಬರ್ತೈತೆ? ಯಾಕಂತ ಹೇಳಿದ್ರೆ ಇಡೀ ರಾಜ್ಯದ ಯುವ ನಾಯಕರು, ಯುವ ಹುಡುಗರು, ಹೆಣ್ಮಕ್ಕಳು ಎಲ್ಲ ನೋಡಕತ್ತಾರ. ಇವತ್ತು ಏನ್ ಈ ರಾಜ್ಯದಲ್ಲಿ ಕುತಂತ್ರ ನಡೆಯಕತ್ತತೆ ಭರತ್ ರೆಡ್ಡಿ ಅವ್ರ ಮೇಲೆ, ಪರಿವಾರ ಮೇಲೆ ಅಂತೇಳಿ ಜನ ನೋಡಕತ್ತಾರ. ಅದಕ್ಕೆ ಉತ್ತರ ಕೊಡ್ತಾರೆ. ಇದಿಷ್ಟು ಇಲ್ಲಿನ ಕಾಂಗ್ರೆಸ್ ಮುಖಂಡರು ಕೂಡ ಹೇಳ್ತಿರುವಂತದ್ದು. ರಾಜಕೀಯ ಷಡ್ಯಂತರದಿಂದ ಈ ಒಂದು ರೇಡ್ ನಡೆದಿರುವಂತದ್ದು. ಹೀಗಾಗಿ ಜನರೇ ಕೂಡ ಇದಕ್ಕೆ ಉತ್ತರಿಸ್ತಾರೆ. ಬಿಜೆಪಿಯವರ ಕುಮ್ಮಕ್ಕಿನಿಂದ, ಈ ಷಡ್ಯಂತರದಿಂದ ಈ ಒಂದು IT ಏನು ED ರೇಡ್ ನಡೆದಿದೆಯಲ್ಲ, ಇದು ರಾಜಕೀಯ ಪ್ರೇರಿತ ಅನ್ನುವಂತ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಮುಖಂಡರು ಕೂಡ ಈಗ ಆರೋಪವನ್ನ ಮಾಡ್ತಿರುವಂತದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.